ನಮ್ಮ ಸುತ್ತಮುತ್ತಲಿನ ಜಾತ್ರೆಗಳು ಬಹಳ ವಿಶಿಷ್ಟತೆಯಿಂದ ಕೂಡಿರುತ್ತೆ. ಅದರಲ್ಲೂ ರಾಜ್ಯದ ಗಡಿಭಾಗ ಕಾರವಾರದಲ್ಲಿ ಜರುಗುವ ಜಾತ್ರೆ ಭಿನ್ನವಾಗಿರುತ್ತೆ. ಸಂಪ್ರದಾಯದಂತೆ ಇಲ್ಲಿನ ಮಾಜಾಳಿಯ ರಾಮನಾಥ ದೇವರ ಜಾತ್ರೆ ಅದ್ಧೂರಿಯಿಂದ ಸಂಪನ್ನಗೊಂಡಿತು. ಊರವರು ಬೃಹತ್ ಗಾತ್ರದ ಬಲೂನ್ ತಯಾರಿಸಿ ಆಗಸಕ್ಕೆ ಬಿಡುವ ವಾಡಿಕೆ ಇದೆ. ಹಾಗಾದ್ರೆ ಇದು ಯಾರು ಬಿಡೋದು, ಯಾಕೆ ಬಿಡುತ್ತಾರೆ, ಅದರ ವಿಶೇಷತೆ ಏನು, ಆ ಕುರಿತ ಒಂದು ಸ್ಟೋರಿ ಇಲ್ಲಿದೆ ನೋಡಿ. ಗಡಿಭಾಗ ಗೋವಾದ ಹತ್ತಿರದಲ್ಲಿರುವಂತಹ ಮಾಜಾಳಿ ರಾಮನಾಥ ದೇವರ ಜಾತ್ರೆ ಬಹಳ ವಿಜೃಂಭಣೆಯಿಂದ ಜರುಗುತ್ತದೆ. ಕಾರವಾರದ ಮಾಜಾಳಿಯಲ್ಲಿ ಶ್ರೀರಾಮನಾಥ ದೇವರ ಜಾತ್ರೆ ಅದ್ದೂರಿಯಿಂದ ನಡೆಯಿತು. ಕಾರ್ತಿಕ ಮಾಸದ ಹುಣ್ಣಿಮೆಯ ದಿನ ಆರಂಭವಾಗುವ ಈ ಜಾತ್ರೆಗೆ ಬಲೂನ್ ಜಾತ್ರೆ ಎಂದೇ ಪ್ರಸಿದ್ಧಿ. ರಾಜ್ಯ ಹಾಗೂ ಹೊರ ರಾಜ್ಯಗಳಿಂದ ಭಕ್ತರು ಆಗಮಿಸುತ್ತಾರೆ. 2 ದಿನಗಳ ಕಾಲ ಭಕ್ತಿ ಹಾಗೂ ಶ್ರದ್ಧೆಯಿಂದ ಈ ಉತ್ಸವ ಆಚರಣೆ ಮಾಡ್ತಾರೆ. ತಮ್ಮ ತಮ್ಮ ಮನೆಗಳ ಮುಂದೆ ತೋರಣ ಕಟ್ಟಿ ದೇವರಿಗೆ ವಿಶೇಷ ಪೂಜೆ ಸಲ್ಲಿಸುತ್ತಾರೆ. ಕೊನೆಯ ದಿನ ಬೃಹತ್ ಗಾತ್ರದ ಬಲೂನ್ ಅನ್ನ ಆಗಸಕ್ಕೆ ಹಾರಿ ಬಿಡೋದು ವಿಶೇಷವಾಗಿದೆ. ಕಾರ್ತಿಕ್ ಹಬ್ಬದ ವಿಶೇಷ ಅಂದ್ರೆ ವಾಪರ್ ಬಿಡೋದು ಕಾರ್ತಿಕ್ ಹಬ್ಬದ ವಿಶೇಷ. ಯಾಕೆಂದ್ರೆ ಈ ಊರಿನಲ್ಲಿ ಏನೋ ಒಂದು ಕಷ್ಟ ಕಾರ್ಪಣ್ಯಗಳು ಬರಬಾರ್ದು. ಧಾನ್ಯ, ದವಸ ಧಾನ್ಯ ಬೆಳೆ ಜನರು ಸಮೃದ್ಧಿಯಾಗಿರ್ಬೇಕು, ರೋಗ ರುಜಿನ ದೂರ ಆಗಬೇಕು. ಮತ್ತೆ ನಮ್ಮ ಗ್ರಾಮದಲ್ಲಿ ಯಾರಿಗೂ ವೈಮನಸ್ಸಿರಬಾರ್ದು. ಸುಧಾರಣಾ ಪಥದಲ್ಲಿ ಗ್ರಾಮ ದೇವತೆ ಯಾವುದೇ ತಂಟೆ ತಕರಾರಿಲ್ಲದ ಉತ್ಸವಗಳನ್ನು ನಡಿಬೇಕು ಹೇಳೋದು ಸಂಕೇತವಾಗಿ ಈ ಒಪ್ಪರನ್ನು ಬಿಡ್ತಾರೆ. ಇದರಿಂದ ರೋಗ ರುಜಿನಗಳು ದೂರ ಆಗ್ತವೆ. ಜಾತ್ರೆಯ ಮೊದಲ ದಿನ ದೇವರು ವನ ಭೋಜನಕ್ಕೆ ಹೋಗುವ ಸಂದರ್ಭದಲ್ಲಿ ಬಾಚು, ಕಣಸ ಮತ್ತು ಎಳನೀರು ದೇವರಿಗೆ ಸಮರ್ಪಿಸಲಾಗುತ್ತೆ. ಮಾರನೇ ದಿನ ದೇವರನ್ನ ಬರುವಾಗ ರಥದಲ್ಲಿ ಕೂರಿಸಿ ತರಲಾಗುತ್ತೆ. ಇದೇ ವೇಳೆ ಸ್ಥಳೀಯ ಯುವಕರು ತಯಾರಿಸಿದ ಬೃಹತ್ ಗಾತ್ರದ ಬಲೂನ್ ಅನ್ನ ಹಾರಿ ಬಿಡುವ ಸಿದ್ಧತೆ ನಡೆಯುತ್ತೆ. ಭಕ್ತರು ಹಾಗೂ ಕುಳಾವಿಗಳು ಬಯಲಲ್ಲಿ ಒಣ ಹುಲ್ಲಿನಿಂದ ಬೆಂಕಿ ಹೊತ್ತಿಸಿ ವಾಪರಗೆ ಹೊಗೆ ತುಂಬುತ್ತಾರೆ. ನಂತರ ಬೆಂಕಿ ಉಂಡೆಯನ್ನ ಬುಟ್ಟಿಗೆ ಕಟ್ಟಿ ಆಕಾಶದ ಎತ್ತರಕ್ಕೆ ಹಾರಿ ಬಿಡ್ತಾರೆ. ಭಕ್ತರಿಂದ ಹರ ಹರ ಮಹಾದೇವ ಉದ್ಘೋಷ ಮುಗಿಲು ಮುಟ್ಟುತ್ತದೆ. ನೆರೆದ ಸಾವಿರಾರು ಜನರು ಈ ಸಂಭ್ರಮವನ್ನ ಕಣ್ತುಂಬಿಕೊಳ್ತಾರೆ. ಚಲೋ ವಿಜೃಂಭಣೆಯಿಂದ ಮಾಡ್ತಾ ಇದ್ದೀವಿ ನಾವು. ಎಲ್ಲ ನಮ್ಮ ಊರಿಂದ ಹೊರಗಿನ ಮಂದಿ ಸಹ ಇಲ್ಲಿ ಬರ್ತಾರೆ. ಅದೇ ಸಲುವಾಗಿ ಬಹಳ ವಿಜೃಂಭಣೆ ಜಾತ್ರೆಗೆ ಯಾರು ತಪ್ಪದೇ ಬರ್ತಾರೆ. ಅದರ ಸಲುವಾಗಿ ಇಲ್ಲಿ ವಾಪರ್ ಅಂತ 2 ಸಲ ಇಲ್ಲಿ ಬಿಡ್ತಾರೆ. ಇಲ್ಲಿ ಒಂದು ನಮ್ಮ ಪುರುಷಮಠ ದೇವಸ್ಥಾನ ಹತ್ರ ಒಂದು ಬಿಡ್ತಾರೆ. ಆಮೇಲೆ ರಾಮನಾಥ ದೇವಸ್ಥಾನ ಸಂಜೆ ಮಂದಿ ಬಿಡ್ತಾರೆ. ಇದು ಪರ್ಟಿಕ್ಯುಲರ್ ಕಂಪಲ್ಸರಿ ಬಿಟ್ಟೇ ಬಿಡ್ತೀವಿ. ಪರಂಪರೆ ಅದನ್ನು ಒಂದು ಸ್ಟಾರ್ಟ್ ಮಾಡಿದ್ದು ಕಂಟಿನ್ಯೂ ಅದೇ ಪರಿಸ್ಥಿತಿಯಲ್ಲಿ ಅದು ಹೋಗ್ತಾ ಇದೆ. ಅದು ತುಂಬಾ ಜನ ಸೇರ್ತಾರೆ ನೋಡಿ. ನಮ್ಮನೆ ಐತಿ ಎಲ್ಲ ಕಡೆಗೆ. 2 ದಿನಗಳ ಕಾಲ ಈ ಉತ್ಸವದಲ್ಲಿ ಪ್ರತಿ ಮನೆಯವರು ತೆಂಗಿನಕಾಯಿ, ಧಾನ್ಯಗಳನ್ನ ದೇವರಿಗೆ ಕಾಣಿಕೆಯಾಗಿ ನೀಡುತ್ತಾರೆ. ದೇವರ ಪಲ್ಲಕ್ಕಿ ಮನೆಗೆ ಬಂದಾಗ ಪೂಜೆ ಸಲ್ಲಿಸುತ್ತಾರೆ. ಜಾತ್ರೆಯ ಕೊನೆ ದಿನ ದೇವರಿಗೆ ನೀಡಿದ ತೆಂಗಿನಕಾಯಿ, ಧಾನ್ಯಗಳನ್ನ ಹರಾಜು ಹಾಕಲಾಗುತ್ತೆ. ಶೇಷಗಿರಿ ಮುಂಡಳ್ಳಿ, ರಿಪಬ್ಲಿಕ್ ಕನ್ನಡ, ಕಾರವಾರ. ಆತ ಆಧುನಿಕ ಗಾಂಧಿ ಅಂತಾನೆ ಫೇಮಸ್. ಈಗಾಗಲೇ ಸಾಕಷ್ಟು ಅಭಿಯಾನದ ಮೂಲಕ ಜನಜಾಗೃತಿ ಮೂಡಿಸುವ ಕೆಲಸ ಮಾಡಿದ್ದಾರೆ. ಇತ್ತೀಚೆಗೆ ಅಯೋಧ್ಯೆವರೆಗೆ ಪಾದಯಾತ್ರೆ ಮಾಡಿ ಸೈ ಎನಿಸಿಕೊಂಡಿದ್ರು. ಇವಾಗ ಮತ್ತೊಂದು ಅಭಿಯಾನಕ್ಕೆ ಮುಂದಾಗಿದ್ದಾರೆ. ಈ ಕುರಿತ ಒಂದು ಸ್ಪೆಷಲ್ ರಿಪೋರ್ಟ್ ಇಲ್ಲಿದೆ ನೋಡಿ. ಗದಗದ ಆಧುನಿಕ ಗಾಂಧಿಯಿಂದ ಮತ್ತೊಂದು ಕ್ಯಾಂಪೇನ್. ಸರ್ಕಾರಿ ಆಸ್ಪತ್ರೆಯಲ್ಲಿ ದೇಹದಾನ, ರಕ್ತದಾನ ಕುರಿತು ಜಾಗೃತಿ. ಹೀಗೆ ಮಹಾತ್ಮ ಗಾಂಧೀಜಿ ಅವರ ವೇಷಭೂಷಣದಲ್ಲಿ ಕಾಣ್ತಿರೋ ಇವರ ಹೆಸರು ಮತ್ತಣ್ಣ ತಿರ್ಲಾಪುರ ಅಂತ. ಗದಗ ಜಿಲ್ಲೆ ರೋಣದ ಕರ್ಕಿಕಟ್ಟಿ ಗ್ರಾಮದ ನಿವಾಸಿ. ಇವರ ಕಾಯಕ ಸಮಾಜ ಸೇವೆ. ಕಾಡು, ನಾಡು, ನುಡಿ, ಭಾಷೆ, ಸಂಸ್ಕೃತಿ ಸೇರಿ 10 ಜಾಗೃತಿ ಜಾಥಾಗಳನ್ನ ಮಾಡಿದ್ದಾರೆ. ಇತ್ತೀಚೆಗೆ ಗದಗ ಜಿಲ್ಲೆಯಿಂದ ಅಯೋಧ್ಯೆವರೆಗೆ ಪಾದಯಾತ್ರೆ ಮಾಡಿದ್ರು. ಆಗ ಇಡೀ ದೇಶಾದ್ಯಂತ ಹೈಲೈಟ್ ಆಗಿದ್ರು. ಇದೀಗ ಗದಗದ ಜಿಮ್ಸ್ ಆಸ್ಪತ್ರೆಯಿಂದ ಧಾರವಾಡ ಜಿಲ್ಲಾಸ್ಪತ್ರೆಯವರೆಗೆ ಪಾದಯಾತ್ರೆ ನಡೆಸುತ್ತಿದ್ದಾರೆ. ಆಸ್ಪತ್ರೆಯಲ್ಲಿ ಸ್ವಚ್ಛತೆ ಕಾಪಾಡೋದು, ರಕ್ತದಾನ, ದೇಹದಾನ, ವೈದ್ಯರನ್ನ ದೇವರ ಸಮಾನ ಕಾಣಬೇಕು ಅನ್ನೋ ಸುಮಾರು 11 ಘೋಷವಾಕ್ಯಗಳೊಂದಿಗೆ ಜಾಗೃತಿ ಪಾದಯಾತ್ರೆ ನಡೆಸುತ್ತಿದ್ದಾರೆ.
ದೇಹವನ್ನ ಎಲ್ಲ ಅಂಗಾಂಗಗಳನ್ನು ದಾನ ಮಾಡೋದ್ರಿಂದ ಮತ್ತೊಬ್ಬರ ಬಾಳಿಗೆ ಬೆಳಕಾಗ್ತದೆ. ಆ ರೀತಿಯಾಗಿ ನಾವು ಜಾಗೃತಿ ಅಭಿಯಾನವನ್ನ ಮಾಡ್ತಿದ್ದೇವೆ. ಇಲ್ಲಿಂದ ಹುಬ್ಬಳ್ಳಿ KMC ವರೆಗೆ ಹಾಗೂ ಧಾರವಾಡ ಜಿಲ್ಲಾ ಆಸ್ಪತ್ರೆವರೆಗೆ 3 ದಿನ ಅಭಿಯಾನವನ್ನು ಕೈಗೊಳ್ಳುತ್ತಿದ್ದೇನೆ. ಶಾಲೆ ಮಕ್ಕಳಲ್ಲಿ ಕೂಡ ಜಾಸ್ತಿ ಹೆಚ್ಚು ಕೊಟ್ಟು ಇದನ್ನ ಅರಿವನ್ನು ಮೂಡಿಸಿದೆ ಮತ್ತು ದಾರಿಯಲ್ಲಿ ಉದ್ದಕ್ಕೂ ಎಲ್ಲ ಸಾರ್ವಜನಿಕರಿಗೂ ಇದನ್ನು ವಿಶೇಷವಾಗಿ ಅಭಿಯಾನವನ್ನು ಹಮ್ಮಿಕೊಂಡಿದ್ದೇವೆ. ಗದಗದಿಂದ ಹುಬ್ಬಳ್ಳಿ ಕಿಮ್ಸ್ ಆಸ್ಪತ್ರೆ, ಅಲ್ಲಿಂದ ಧಾರವಾಡ ಜಿಲ್ಲಾಸ್ಪತ್ರೆಯವರೆಗೆ ಪಾದಯಾತ್ರೆ ನಡೆಸುತ್ತಿದ್ದಾರೆ. ದಾರಿ ಉದ್ದಕ್ಕೂ ಜನರಲ್ಲಿ ಸರ್ಕಾರಿ ಆಸ್ಪತ್ರೆ ಕುರಿತು ಜಾಗೃತಿ ಮೂಡಿಸುವ ಕೆಲಸ ಮಾಡಲಿದ್ದಾರೆ. ಆಸ್ಪತ್ರೆಗೆ ಬರುವ ರೋಗಿಗಳು ಹಾಗೂ ಅವರ ಸಂಬಂಧಿಕರು ಆಸ್ಪತ್ರೆಯಲ್ಲಿನ ಸ್ವಚ್ಛತೆ ಕಾಪಾಡಿಕೊಳ್ಳಬೇಕು. ವೈದ್ಯರು ಹಾಗೂ ಡಾಕ್ಟರ್ ಜೊತೆಗೆ ತಾಳ್ಮೆಯಿಂದ ವರ್ತಿಸಬೇಕೆಂಬ ಕುರಿತು ಅರಿವು ಮೂಡಿಸುವ ಪ್ಲಾನ್ ಮಾಡಿದ್ದಾರೆ. ಗದಗಿನ ಆಧುನಿಕ ಗಾಂಧಿ ಅಂತ ಕರೆಯಲ್ಪಡುವ ಮುತ್ತಣ್ಣ ತಿರ್ಲಾಪುರ ಅವರು ಸ್ವಚ್ಛತಾ ಅಭಿಯಾನ ಮತ್ತು ಅಂಗಾಂಗ ದಾನದ ಬಗ್ಗೆ ಹಾಗೂ ರಕ್ತದಾನದ ಬಗ್ಗೆ ಅಭಿಯಾನವನ್ನು ಹಮ್ಮಿಕೊಂಡಿದ್ದಾರೆ. ಇದು ಎಲ್ಲರಲ್ಲಿಯೂ ಜಾಗೃತಿ ಮೂಡಬೇಕು. ಜಾಗೃತಿ ಮೂಡಿದಾಗ ಮಾತ್ರ ನಮಗೆ ಅನೇಕ ದಾನಿಗಳು ಮುಂದೆ ಬರ್ತಾರೆ. ದಾನಿಗಳು ಮುಂದೆ ಬಂದರೆ ಅನೇಕ ಜೀವಗಳನ್ನು ನಾವು ಉಳಿಸ್ಕೋಬಹುದು. ಈ ನಿಟ್ಟಿನಲ್ಲಿ ಅವರು ಸಾರ್ವಜನಿಕರಲ್ಲಿ ಜಾಗೃತಿಯನ್ನು ಮೂಡಿಸ್ತಾ ಇದ್ದಾರೆ. ಈ ಮುತ್ತಣ್ಣ ಆಧುನಿಕ ಗಾಂಧಿ ಅಂತಾನೆ ಬಹಳ ಫೇಮಸ್. ಸ್ವಂತ ಖರ್ಚಿನಿಂದಲೇ ಜನಜಾಗೃತಿ ಮೂಡಿಸುವ ಕೆಲಸ ಮಾಡ್ತಾರೆ. ವೈದ್ಯಕೀಯ ಕ್ಷೇತ್ರದ ಕುರಿತು ಜಾಗೃತಿ ಮೂಡಿಸುವ ಕೆಲಸ ಮಾಡ್ತಿದ್ದಾರೆ. ಇವರ ಪರೋಪಕಾರಿ ಮನೋಭಾವಕ್ಕೆ ಸಲಾಂ ಹೇಳಲೇಬೇಕು. ಮಂಜು ಪತ್ತಾರ, ರಿಪಬ್ಲಿಕ್ ಕನ್ನಡ, ಗದಗ. ನಮ್ಮ ಸುತ್ತಮುತ್ತಲಿನ ಜಾತ್ರೆಗಳು ಬಹಳ ವಿಶಿಷ್ಟತೆಯಿಂದ ಕೂಡಿರುತ್ತೆ. ಅದರಲ್ಲೂ ರಾಜ್ಯದ ಗಡಿಭಾಗ ಕಾರವಾರದಲ್ಲಿ ಜರುಗುವ ಜಾತ್ರೆ ಭಿನ್ನವಾಗಿರುತ್ತೆ. ಸಂಪ್ರದಾಯದಂತೆ ಇಲ್ಲಿನ ಮಾಜಾಳಿಯ ರಾಮನಾಥ ದೇವರ ಜಾತ್ರೆ ಅದ್ಧೂರಿಯಿಂದ ಸಂಪನ್ನಗೊಂಡಿತು. ಊರವರು ಬೃಹತ್ ಗಾತ್ರದ ಬಲೂನ್ ತಯಾರಿಸಿ ಆಗಸಕ್ಕೆ ಬಿಡುವ ವಾಡಿಕೆ ಇದೆ. ಹಾಗಾದ್ರೆ ಇದು ಯಾರು ಬಿಡೋದು, ಯಾಕೆ ಬಿಡುತ್ತಾರೆ, ಅದರ ವಿಶೇಷತೆ ಏನು, ಆ ಕುರಿತ ಒಂದು ಸ್ಟೋರಿ ಇಲ್ಲಿದೆ ನೋಡಿ. ಉತ್ತರ ಕನ್ನಡ ಜಿಲ್ಲೆಯ ಗಡಿ ಭಾಗ ಗೋವಾದ ಹತ್ತಿರದಲ್ಲಿರುವಂತಹ ಮಾಜಾಳಿಯ ರಾಮನಾಥ ದೇವರ ಜಾತ್ರೆ ಬಹಳ ವಿಜೃಂಭಣೆಯಿಂದ ಜರುಗ್ತಾ ಇದೆ. ಕಾರವಾರದ ಮಾಜಾಳಿಯಲ್ಲಿ ಶ್ರೀರಾಮನಾಥ ದೇವರ ಜಾತ್ರೆ ಅದ್ದೂರಿಯಿಂದ ನಡೆಯಿತು. ಕಾರ್ತಿಕ ಮಾಸದ ಹುಣ್ಣಿಮೆಯ ದಿನ ಆರಂಭವಾಗುವ ಈ ಜಾತ್ರೆಗೆ ಬಲೂನ್ ಜಾತ್ರೆ ಎಂದೇ ಪ್ರಸಿದ್ಧಿ. ರಾಜ್ಯ ಹಾಗೂ ಹೊರ ರಾಜ್ಯಗಳಿಂದ ಭಕ್ತರು ಆಗಮಿಸುತ್ತಾರೆ. 2 ದಿನಗಳ ಕಾಲ ಭಕ್ತಿ ಹಾಗೂ ಶ್ರದ್ಧೆಯಿಂದ ಈ ಉತ್ಸವ ಆಚರಣೆ ಮಾಡ್ತಾರೆ. ತಮ್ಮ ತಮ್ಮ ಮನೆಗಳ ಮುಂದೆ ತೋರಣ ಕಟ್ಟಿ ದೇವರಿಗೆ ವಿಶೇಷ ಪೂಜೆ ಸಲ್ಲಿಸುತ್ತಾರೆ. ಕೊನೆಯ ದಿನ ಬೃಹತ್ ಗಾತ್ರದ ಬಲೂನ್ ಅನ್ನ ಆಗಸಕ್ಕೆ ಹಾರಿ ಬಿಡೋದು ವಿಶೇಷವಾಗಿದೆ. ಕಾರ್ತಿಕ್ ಹಬ್ಬದ ವಿಶೇಷ ಅಂದ್ರೆ ವಾಪರ್ ಬಿಡೋದು ಕಾರ್ತಿಕ್ ಹಬ್ಬದ ವಿಶೇಷ. ಯಾಕೆಂದ್ರೆ ಈ ಊರಿನಲ್ಲಿ ಏನೋ ಒಂದು ಕಷ್ಟ ಕಾರ್ಪಣ್ಯಗಳು ಬರಬಾರ್ದು. ಧಾನ್ಯ, ದವಸ ಧಾನ್ಯ ಬೆಳೆ, ಜನರು ಸಮೃದ್ಧಿಯಾಗಿರ್ಬೇಕು, ರೋಗ ರುಜಿನ ದೂರ ಆಗ್ಬೇಕು. ಮತ್ತೆ ನಮ್ಮ ಗ್ರಾಮದಲ್ಲಿ ಯಾರಿಗೂ ವೈಮನಸ್ಸಿರಬಾರ್ದು. ಸುಧಾರಣಾ ಪಥದಲ್ಲಿ ಗ್ರಾಮ ದೇವತೆ ಯಾವುದೇ ತಂಟೆ ತಕರಾರಿಲ್ಲದ ಉತ್ಸವಗಳನ್ನು ನಡಿಬೇಕು ಹೇಳೋದು ಸಂಕೇತವಾಗಿ ಈ ಒಪ್ಪರನ್ನು ಬಿಡ್ತಾರೆ. ಇದರಿಂದ ರೋಗ ರುಜಿನಗಳು ದೂರ ಆಗ್ತವೆ. ಜಾತ್ರೆಯ ಮೊದಲ ದಿನ ದೇವರು ವನ ಭೋಜನಕ್ಕೆ ಹೋಗುವ ಸಂದರ್ಭದಲ್ಲಿ ಬಾಚು, ಕಣಸ ಮತ್ತು ಎಳನೀರು ದೇವರಿಗೆ ಸಮರ್ಪಿಸಲಾಗುತ್ತೆ. ಮಾರನೇ ದಿನ ದೇವರನ್ನ ಬರುವಾಗ ರಥದಲ್ಲಿ ಕೂರಿಸಿ ತರಲಾಗುತ್ತೆ. ಇದೇ ವೇಳೆ ಸ್ಥಳೀಯ ಯುವಕರು ತಯಾರಿಸಿದ ಬೃಹತ್ ಗಾತ್ರದ ಬಲೂನ್ ಅನ್ನ ಹಾರಿ ಬಿಡುವ ಸಿದ್ಧತೆ ನಡೆಯುತ್ತೆ. ಭಕ್ತರು ಹಾಗೂ ಕುಳಾವಿಗಳು ಬಯಲಲ್ಲಿ ಒಣ ಹುಲ್ಲಿನಿಂದ ಬೆಂಕಿ ಹೊತ್ತಿಸಿ ವಾಪರಗೆ ಹೊಗೆ ತುಂಬುತ್ತಾರೆ. ನಂತರ ಬೆಂಕಿ ಉಂಡಿಯನ್ನ ಬುಟ್ಟಿಗೆ ಕಟ್ಟಿ ಆಕಾಶದ ಎತ್ತರಕ್ಕೆ ಹಾರಿ ಬಿಡ್ತಾರೆ. ಭಕ್ತರಿಂದ ಹರ ಹರ ಮಹಾದೇವ ಉದ್ಘೋಷ ಮುಗಿಲು ಮುಟ್ಟುತ್ತದೆ. ನೆರೆದ ಸಾವಿರಾರು ಜನರು ಈ ಸಂಭ್ರಮವನ್ನ ಕಣ್ತುಂಬಿಕೊಳ್ತಾರೆ. ಚಲೋ ವಿಜೃಂಭಣೆಯಿಂದ ಮಾಡ್ತಾ ಇದ್ದೇವೆ ನಾವು. ಎಲ್ಲ ನಮ್ಮ ಊರಿಂದ ಹೊರಗಿನ ಮಂದಿ ಸಹ ಇಲ್ಲಿ ಬರ್ತಾರೆ. ಅದೇ ಸಲುವಾಗಿ ಬಹಳ ವಿಜೃಂಭಣೆ ಜಾತ್ರೆಗೆ ಯಾರು ತಪ್ಪದೇ ಬರ್ತಾರೆ. ಅದರ ಸಲುವಾಗಿ ಇಲ್ಲಿ ವಾಪರ್ ಅಂತ 2 ಸಲ ಇಲ್ಲಿ ಬಿಡ್ತಾರೆ. ಇಲ್ಲಿ ಒಂದು ನಮ್ಮ ಪುರುಷಮಠ ದೇವಸ್ಥಾನ ಹತ್ರ ಒಂದು ಬಿಡ್ತಾರೆ. ಆಮೇಲೆ ರಾಮನಾಥ್ ದೇವಸ್ಥಾನ ಸಂಜೆ ಮಂದಿ ಬಿಡ್ತಾರೆ. ಇದು ಪರ್ಟಿಕ್ಯುಲರ್ ಕಂಪಲ್ಸರಿ ಬಿಟ್ಟೇ ಬಿಡ್ತೀವಿ. ಪರಂಪರೆ ಅದನ್ನು ಒಂದು ಸ್ಟಾರ್ಟ್ ಮಾಡಿದ್ದು ಕಂಟಿನ್ಯೂ ಅದೇ ಪರಿಸ್ಥಿತಿಯಲ್ಲಿ ಅದು ಹೋಗ್ತಾ ಇದೆ. ಅದು ತುಂಬಾ ಜನ ಸೇರ್ತಾರೆ ನೋಡಿ. ನಮ್ಮನೆ ಐತಿ ಎಲ್ಲ ಕಡೆಗೆ. 2 ದಿನಗಳ ಕಾಲ ಈ ಉತ್ಸವದಲ್ಲಿ ಪ್ರತಿ ಮನೆಯವರು ತೆಂಗಿನಕಾಯಿ, ಧಾನ್ಯಗಳನ್ನ ದೇವರಿಗೆ ಕಾಣಿಕೆಯಾಗಿ ನೀಡುತ್ತಾರೆ. ದೇವರ ಪಲ್ಲಕ್ಕಿ ಮನೆಗೆ ಬಂದಾಗ ಪೂಜೆ ಸಲ್ಲಿಸುತ್ತಾರೆ. ಜಾತ್ರೆಯ ಕೊನೆ ದಿನ ದೇವರಿಗೆ ನೀಡಿದ ತೆಂಗಿನಕಾಯಿ, ಧಾನ್ಯಗಳನ್ನ ಹರಾಜು ಹಾಕಲಾಗುತ್ತೆ. ಶೇಷಗಿರಿ ಮುಂಡಳ್ಳಿ, ರಿಪಬ್ಲಿಕ್ ಕನ್ನಡ, ಕಾರವಾರ.